ವಾಟ್? ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆದಂತಹ ವಿಡಿಯೋ ಇವತ್ತು ನಾವು ಎಡಿಟಿಂಗ್ ಮಾಡ್ತಾ ಇದ್ದೀವಿ. ಅದು ಕೂಡ ಹೇಗೆ ಎಡಿಟಿಂಗ್ ಮಾಡೋದು ಅಂತ ನಾವು ಫುಲ್ ಟ್ಯುಟೋರಿಯಲ್ ವಿಡಿಯೋ ಇದರಲ್ಲಿ ಹಾಕ್ತಾ ಇದ್ದೀನಿ. ಅಂಡ್ ವಿಡಿಯೋ ಎಡಿಟಿಂಗ್ ಶುರು ಮಾಡೋಣ ಗೈಸ್. ಯಾವ ರೀತಿ ಈ ಒಂದು ಕಾರಿದ್ದು ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿಕೊಡ್ತೀನಿ. ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ನೀವು ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡಿ, ನೀವು ಏನು ವಿಡಿಯೋ ಮಾಡ್ತಿರ್ತೀರಾ ನೋಡಿ, ಕಾರಿದ್ದು ಅವ್ರ ಬೈಕಿದ್ದು, ಆ ವಿಡಿಯೋ ನೀವು ಹಾಕಬೇಕಾಗುತ್ತೆ. ಕ್ಯಾಪ್ಕಟ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದೊಂದಾಗಿ ವಿಡಿಯೋಸ್ಗಳನ್ನೆಲ್ಲ ಕರೆಕ್ಟಾಗಿ ಕಟ್ಔಟ್ ಮಾಡಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಆಡಿಯೋನ ಆ್ಯಡ್ ಮಾಡಬೇಕಾಗುತ್ತೆ. ಆಡಿಯೋ ಆ್ಯಡ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಬೀಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬೀಟಿಂದ ನಾವು ಈಗ ವಿಡಿಯೋ ಶುರು ಮಾಡೋದು. ಓಕೆನಾ? ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ಈಗ ನಾವು ಸ್ಲೋಮೋ ಸೆಟ್ ಮಾಡುವ. ಸ್ಪೀಡ್ ಆಪ್ಷನ್ ಕ್ಲಿಕ್ ಮಾಡಿ, ನಾರ್ಮಲ್ ಅಂತ ಇದೆ. ಆ ನಾರ್ಮಲ್ ಆಪ್ಷನಲ್ಲಿ 0.6x LED. ಓಕೆನಾ? ಈಗ ಎಲ್ಲ ವಿಡಿಯೋಸ್ಗಳನ್ನು ಕೂಡ ಅದೇ ರೀತಿಯಾಗಿ ಮಾಡ್ತಾ ಹೋಗಿ. ಒಂದೊಂದಾಗಿ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಂಡು ಮಾಡಿ, ಯಾಕೆಂದರೆ ಒಂದು ಆಚೆ ಈಚೆ ಆದರೂ ಕೂಡ ನಮಗೆ ಬೀಟ್ಗೆ ತಕ್ಕ ಹಾಗೆ ವಿಡಿಯೋ ಸಿಗಲ್ಲ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ 0.6x ಮಾಡಿದರೆ ಕರೆಕ್ಟಾಗಿ ಈ ವಿಡಿಯೋ ಬರುತ್ತೆ. ಬೀಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬೀಟ್ ಅಂತ ಕ್ಲಿಕ್ ಮಾಡಿ ಆ್ಯಂಡ್ ಆ್ಯಡ್ ಬೀಟ್ ಅಂತ ಇದೆ ನೋಡಿ, ಅಲ್ಲಿ ನಾವು ಯಾವ ರೀತಿ ಒಂದೊಂದು ಪೊಸಿಷನ್ ವಿಡಿಯೋ ಬರುತ್ತೆ ಆವಾಗ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಯಾವ ರೀತಿ ಆ್ಯಡ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ, ಇದೇ ರೀತಿ ನಾವು ಒಂದೊಂದಾಗಿ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಎಲ್ಲದಕ್ಕೆ ಆ್ಯಡ್ ಮಾಡಲ್ಲ, ಯಾಕಂದರೆ ಅದರಿಂದ ಸಾಂಗ್ ಎಲ್ಲಿ ಎಂಡ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಅದರಿಂದ ನೀವು ಅದನ್ನು ಮಾಡಿದ್ರೆ ಮಾಡ್ಕೊಳ್ಳಿ. ಯಾಕಂದರೆ ನಾನು ಅಲ್ಲಿ ಸ್ವಲ್ಪ ಮಾಡ್ತೀನಿ, ಅಲ್ಲಿ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆದರೆ ನಾನು ಎಲ್ಲ ಕಡೆ ಮಾಡ್ತಾ ಇಲ್ಲ, ಮೈನ್ ಪಾಯಿಂಟ್ ಎಲ್ಲಿದೆ ಅಲ್ಲಿ ಮಾಡ್ತಾ ಹೋಗ್ತೀನಿ. ಈಗ ಅಲ್ಲಿ ನೀವು ಎಲ್ಲಿ ಬೀಟ್ ಸೆಲೆಕ್ಟ್ ಮಾಡಿರ್ತೀರ ಅಲ್ಲಿ ಆ ನಿಮ್ಮ ಕ್ರೋಪ್ ಆಪ್ಷನ್ ಕಟ್ ಮಾಡಿ ಹಾಕಬೇಕಾಗುತ್ತೆ. ಅಲ್ಲಿ ನಿಮ್ಮ ವೀಡಿಯೋಸ್ ಕಟ್ ಮಾಡಿ ಹಾಕಬೇಕಾಗುತ್ತೆ. ವೀಡಿಯೋಸ್ ಕ್ರೋಪ್ ಮಾಡಿ ಆ್ಯಂಡ್ ಅಲ್ಲಿ ವೀಡಿಯೋಸ್ ಹಾಕಿ. ಇಷ್ಟೇ ಗೈಸ್. ಇಲ್ಲಿ ನೀವು ಫಸ್ಟ್ ಮೆಥಡ್ ಇಲ್ಲಿ ನಮ್ಮದು ಮುಗೀತು, ಎಲ್ಲಿ ವೀಡಿಯೋಸ್. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಯಾವ ಕ್ಲಿಪ್ ನಿಮಗೆ ಇಷ್ಟ ಆಗುತ್ತೆ ಆ ವೀಡಿಯೋಸ್ಗಳನ್ನು ಹಾಕ್ತಾ ಹೋಗಿ, ಯಾಕೆಂದರೆ ಅಲ್ಲಿ ನಿಮಗೆ ಫುಲ್ ಅಟ್ರಾಕ್ಟ್ ಆಗಿ ಕಾಣಬೇಕು ಆ ವಿಡಿಯೋ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಯಾವುದು ಬೇಕು ಅಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಆ್ಯಂಡ್ ಸೆಕೆಂಡ್ ಆ್ಯಂಡ್ ಎಂಡಿಗೆ ಯಾವ ರೀತಿ ಬೇಕಂತ ತಿಳ್ಕೊಂಡು ಹಾಕ್ಕೊಳ್ಳಿ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಕಲರ್ ಗ್ರೇಡಿಂಗ್ ಮಾಡಬೇಕಾಗುತ್ತೆ. ನೀವು ಫಿಲ್ಟರ್ ಆಪ್ಷನ್ಗೆ ಬಂದು ಅಲ್ಲಿ ಶ್ಯಾಡೋ ಅಂತ ಒಂದು ಆಪ್ಷನ್ ಇದೆ, ಆ ಆಪ್ಷನ್ ಕ್ಲಿಕ್ ಮಾಡಿ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡಿಕೊಂಡು. ನೆಕ್ಸ್ಟ್ ಅಲ್ಲಿ ನೀವು ಎಷ್ಟು ಬೇಕು ಶ್ಯಾಡೋ ನಿಮಗೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನೀವು ಅಡ್ಜಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ಬ್ರೈಟ್ನೆಸ್ ಸ್ವಲ್ಪ ಇನ್ಕ್ರೀಸ್ ಮಾಡಿ. ಅದರಲ್ಲಿ ಬ್ರೈಟ್ನೆಸ್ ಸ್ವಲ್ಪ ಎಷ್ಟು ಪಾಯಿಂಟ್ ಬೇಕು ಅಷ್ಟು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ನಿಮಗೆ ಯಾವುದೆಲ್ಲ ಅಲ್ಲಿ ನಿಮಗೆ ಬೇಕಾದಂಥದ್ದು ಅದನ್ನು ಮೈನ್ ಆಗಿ ಶಾರ್ಪ್ನೆಸ್ ಎಲ್ಲ ನೋಡಿಕೊಂಡು ಮಾಡಬೇಕಾಗುತ್ತೆ. ಅಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅಡ್ಜಸ್ಟನ್ನು ನಿಮಗೆ ಎಷ್ಟು ಬೇಕು ಅಲ್ಲಿವರೆಗೂ ಎಂಡ್ವರೆಗೆ ಹಾಕಿ. ಓಕೆನಾ? ನೆಕ್ಸ್ಟ್ ಈಗ ನೀವು ಏನು ಮಾಡಬೇಕಂದ್ರೆ ವಿಡಿಯೋ ಫುಲ್ ಸೆಟ್ ಆಗಿದೆ ಗೈಸ್, ಯಾವುದು ಆ್ಯಡ್ ಮಾಡಬೇಕು ಎಲ್ಲ ಸೆಟ್ ಆಗಿದೆ. ಅಡ್ಜಸ್ಟಲ್ಲಿ ಗ್ರೇಡಿಂಗ್ ಕೂಡ ಕರೆಕ್ಟ್ ಆಗಿದೆ, ನಿಮಗೆ ಬ್ಲ್ಯಾಕ್ ರೀತಿ ಬಂದಿದೆ. ಆ್ಯಂಡ್ ಯಾವ ರೀತಿ ಬೇಕು ಅದೇ ರೀತಿ ನೀವು ಮಾಡ್ಕೊಳ್ಬೋದು. ಆ್ಯಂಡ್ ಆಗಿದೆ. ಈಗ ನೀವು ಸ್ವಲ್ಪ ಆ ಮಿಡಲ್ ಬಾಕ್ಸಲ್ಲಿ ಕಾಣ್ತದಲ್ಲ ಆ ಬಾಕ್ಸ್ ಕ್ಲಿಕ್ ಮಾಡಿ ಸ್ವಲ್ಪ ಎಫೆಕ್ಟನ್ನು ಹಾಕಬೇಕಾಗುತ್ತೆ. ಆ್ಯಂಡ್ ಬ್ಲಿಂಕ್ ಎಫೆಕ್ಟ್ ಇದೆಲ್ಲ ತುಂಬ ಇದೆ, ಅಂಥದ್ದು ಎಫೆಕ್ಟ್ ನೀವು ಹಾಕ್ಕೊಂಡು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಿಮಗೆ ನೀವು ಒಂದು ಝೂಮ್ ಎಫೆಕ್ಟ್ ಬರುತ್ತೆ, ನೀವು ನೋಡಿರ್ಬೋದು ಆ ಒಂದು ವಿಡಿಯೋದಲ್ಲಿ ಝೂಮ್ ಎಫೆಕ್ಟ್ ಬರುತ್ತೆ. ಆ ಝೂಮ್ ಎಫೆಕ್ಟ್ ಹೇಗೆ ಮಾಡ್ತಾರೆ ಅಂತ ಹೇಳಿಕೊಡ್ತೀನಿ. ಒಂದು ಫಸ್ಟ್ ಕೀ ಫ್ರೇಮ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕೀ ಫ್ರೇಮಲ್ಲಿ ಸ್ವಲ್ಪ ಝೂಮ್ ಮಾಡ್ತೀವಿ ಅಷ್ಟು. ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಷ್ಟು ನೀವು ಮಾಡಿದರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಆ ಕೀ ಫ್ರೇಮನ್ನು ನೋಡ್ಕೊಳ್ಬೇಕಾಗುತ್ತೆ, ಯಾವ ರೀತಿ ಮಾಡಿದ್ದೀನಿ ಅಂತ. ಸ್ವಲ್ಪ ಝೂಮ್ ಮಾಡಿದ್ದೀನಿ ಅಷ್ಟೇ, ನೋಡ್ಕೊಳ್ಳಿ, ಜಾಸ್ತಿ ಝೂಮ್ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಅಂತ ಇದೆಯಲ್ಲ ಅಲ್ಲಿ ಒಂದು ಆಪ್ಷನ್ ಇದೆ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನಾನು ಯಾವ್ದು ಮಾಡಿದ್ದೀನಿ ಬ್ಲರ್ ಆಪ್ಷನ್ ಇದೆ, ಆ ಬ್ಲರ್ ಆಪ್ಷನ್ ಆಬ್ಜೆಕ್ಟ್ ಕ್ಲಿಕ್ ಮಾಡಿಕೊಂಡು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಫಸ್ಟ್ ಕೀ ಫ್ರೇಮ್ ಆ್ಯಂಡ್ ಲಾಸ್ಟ್ ಕೀ ಫ್ರೇಮ್ ಮೈನಸ್ ಪ್ಲಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಆ್ಯಂಡ್ ಎಫೆಕ್ಟ್ ಇನ್ನೊಂದು ಎಫೆಕ್ಟ್ ಇದೆ ಗೈಸ್, ಅದು ಶೇಕ್ ಎಫೆಕ್ಟ್. ಆ ಶೇಕ್ ಎಫೆಕ್ಟ್ ನಿಮಗೆ ಕೂಡ ಮಾಡ್ಕೊಳ್ಬೋದು, ತುಂಬ ಈಸಿ ಇದೆ. ಅದು ಯಾವ ರೀತಿ ಮಾಡೋದಂದರೆ ನೀವು ಕರೆಕ್ಟಾಗಿ ಶೇಕ್ ಎಫೆಕ್ಟನ್ನು ಆಬ್ಜೆಕ್ಟ್ ಮೂಲಕ ಮಾಡಬೇಕಾಗುತ್ತೆ. ಇದ್ರಲ್ಲ ಗೈಸ್ ಇದೇ ರೀತಿ ಏನಿಲ್ಲ ಗೈಸ್, ತುಂಬ ಸಿಂಪಲ್ ಆಗಿದೆ ವಿಡಿಯೋ ಎಡಿಟಿಂಗ್, ನೀವು ಕೂಡ ಕಲಿಬಹುದು. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ಗೆ ನೀವು ಎಕ್ಸ್ಪೋರ್ಟ್ ಮಾಡಿದರೆ ಅಷ್ಟೇ. ಆ್ಯಂಡ್ ಎಷ್ಟರಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕಂತ ನಿಮಗೆ ಗೊತ್ತಿರ್ಬೋದು, ಅಷ್ಟರಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ರೆಡಿಯಾಗಿದೆ. ಥ್ಯಾಂಕ್ ಯು ಗೈಸ್.